ರಾಜ್ಯದಲ್ಲಿ ಬ್ಯಾನ್ ಬಿಸಿ ಜೋರಾಗಿದೆ. ಕಳಪೆ ಗುಣಮಟ್ಟದ ವಸ್ತುಗಳು ದಿನೇ ದಿನೇ ಬ್ಯಾನ್ ಲಿಸ್ಟ್ಗೆ ಒಳಗಾಗ್ತಾ ಇದ್ದಾವೆ. ಆಹಾರ ವಸ್ತುಗಳು ಇರಬಹುದು, ಅದು ಕಾಟನ್ ಕ್ಯಾಂಡಿ ಇರಬಹುದು ಅಥವಾ ಕಬಾಬ್, ಗೋಬಿ ಮಂಚೂರಿ ಇವೆಲ್ಲವೂ ಆಯ್ತು. ಈಗ ಆರೋಗ್ಯ ಇಲಾಖೆ ಚಿತ್ತ ಕಾಸ್ಮೆಟಿಕ್ಸ್ ನತ್ತ ನೆಟ್ಟಿದೆ. ಲಿಪ್ಸ್ಟಿಕ್ ಆಯ್ತು, ಈಗ ಮೆಹಂದಿಯ ಸರದಿ. ಬ್ಯಾನ್ ಬಿಸಿ ಮೆಹಂದಿಗೂ ತಟ್ತಾ ಇದೆ. ಟ್ಯಾಟೂ ಲಿಪ್ಸ್ಟಿಕ್ ಆಯಿತು, ಇದೀಗ ಮೆಹಂದಿ ಸರದಿ. ಮೆಹಂದಿಯಲ್ಲೂ ಅಪಾಯಕಾರಿ ಅಂಶ ಇರುವ ಆತಂಕ. ಟ್ಯಾಟೂ ಹಾಕಿಸ್ಕೊಂಡ್ರೆ ಡೇಂಜರ್ ಅಂತಿದ್ದ ಜನ ಈಗ ಮೆಹಂದಿ ನೋಡಿ ಭಯ ಪಡುವ ಪರಿಸ್ಥಿತಿ ಬಂದಿದೆ. ಲಿಪ್ಸ್ಟಿಕ್, ಟ್ಯಾಟೂ ನಂತರ ಇದೀಗ ಮೆಹಂದಿಗೂ ಕಡಿವಾಣ ಹಾಕುವ ಆಲೋಚನೆಯಲ್ಲಿದೆ ಆರೋಗ್ಯ ಇಲಾಖೆ. ಮಾರುಕಟ್ಟೆಯಲ್ಲಿ ಮಾರಾಟವಾಗ್ತಾ ಇರೋ ಕಳಪೆ ಗುಣಮಟ್ಟದ ಮೆಹಂದಿಯಿಂದ ಆರೋಗ್ಯ ಸಮಸ್ಯೆ ಉದ್ಭವಿಸುತ್ತಿದೆ. ಮುಖ್ಯವಾಗಿ ಚರ್ಮದ ರೋಗ ಕಾಣಿಸಿಕೊಳ್ತಾ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಮೆಹಂದಿ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಟೆಸ್ಟಿಂಗ್ಗೆ ಒಳಪಡಿಸಿದೆ. ಬ್ರ್ಯಾಂಡ್ ಹೆಸರಿನಲ್ಲಿ ಕಳಪೆ ಪೌಡರ್ ಸಪ್ಲೈ. ಕೇಂದ್ರಕ್ಕೆ ಪತ್ರ ಬರೆದ ಆರೋಗ್ಯ ಇಲಾಖೆ. ಬ್ರ್ಯಾಂಡ್ ಹೆಸರಲ್ಲಿ ಕಳಪೆ ಮೇಕಪ್ ಐಟಂಗಳು ಮಾರಾಟವಾಗ್ತಾ ಇದೆ. ದೀರ್ಘಕಾಲದ ಕಳಪೆ ಮೇಕಪ್ ಐಟಂಗಳನ್ನು ಬಳಸೋದ್ರಿಂದ ಸ್ಕಿನ್ ಕ್ಯಾನ್ಸರ್ ಬರೋ ಭೀತಿ ಕೂಡ ಇದೆ. ಹೀಗಾಗಿ ಕಳಪೆ ಪೌಡರ್, ಐ ಲೈನರ್, ಕಾಜಲ್ಗಳನ್ನ ಸ್ಯಾಂಪಲ್ಗಳನ್ನ ಟೆಸ್ಟ್ಗೆ ಕಳುಹಿಸಲಾಗಿದೆ. ರಾಜ್ಯದ ಕಲ್ಲಂಗಡಿ ಹಣ್ಣು ಸೇಫ್. ಆಹಾರ ಇಲಾಖೆ ಆಯುಕ್ತರ ಸ್ಪಷ್ಟನೆ. ಇದೆಲ್ಲದರ ಮಧ್ಯೆ ರಾಜ್ಯದಲ್ಲಿ ಬೆಳೆದು ಮಾರಾಟವಾಗ್ತಾ ಇರೋ ಕಲ್ಲಂಗಡಿ ಹಣ್ಣು ಸೇಫ್ ಎನ್ನಲಾಗಿದೆ. ಈ ಸ್ಪಷ್ಟನೆಯನ್ನ ಖುದ್ದು ಆಹಾರ ಮತ್ತು ಸುರಕ್ಷತಾ ಇಲಾಖೆ ಆಯುಕ್ತರು ನೀಡಿದ್ದಾರೆ. ಸ್ಟೇಟ್ ಅಲ್ಲೆಲ್ಲ ಇದಾಗಿಲ್ಲ, ಅದು ಯಾವ್ದೋ ಬೇರೆ ಸ್ಟೇಟ್ ಅಲ್ಲಿ ಅದೊಂದು ವಿಡಿಯೋ ಇಟ್ಕೊಂಡು ನಮ್ ಸ್ಟೇಟ್ ಎಲ್ಲ ಹಂಗ ಆಗ್ತಿದೆ ಅಂತ ಹೇಳಿದಾರೆ. ನಮ್ ಸ್ಟೇಟ್ ತಿರ್ಗಾ ಈಗ ನೆನ್ನೆ ತೆಗಿಸಿದ್ದೀನಿ. ಲಾಸ್ಟ್ 3 months ಬ್ಯಾಕ್ 4 months ಬ್ಯಾಕ್ ಮಾಡಿಸಿದ್ದೆ, ಅವಾಗೇನು ಬಂದಿರಲಿಲ್ಲ. ಈಗ ತಿರ್ಗಾ ನೆನ್ನೆ ತೆಗಿಸಕ್ ಹೇಳಿದ್ದೀನಿ, ಅದೊಂದು ತೆಗಿಸಿ ಮಾಡ್ತೀವಿ. ಯಾಕಂದ್ರೆ ಅದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅದು ವಿಡಿಯೋ ಬಹಳ ಓಡಾಡ್ತಿದ್ದಲ್ಲ, ಇಂಜೆಕ್ಟ್ ಮಾಡೋದು ಅದು ಬೇರೆ ಸ್ಟೇಟ್, ಅದು ನಮ್ದಲ್ಲ. ಒಟ್ನಲ್ಲಿ ಬ್ಯಾನ್ ಬಿಸಿಯ ಮತ್ತೆ ಏನ್ ತಿನ್ನೋದು ಏನ್ ಬಿಡೋದು ಅಂತಿರೋ ಜನ ಸದ್ಯ ಯಾವ ಕಾಸ್ಮೆಟಿಕ್ ಬಳಸೋದು ಅನ್ನೋ ಕನ್ಫ್ಯೂಷನ್ಗೂ ಸಿಲುಕಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಬ್ಯಾನ್ ಬಿಸಿ ಜೋರಾಗಿದೆ. ಕಳಪೆ ಗುಣಮಟ್ಟದ ವಸ್ತುಗಳು ದಿನೇ ದಿನೇ ಬ್ಯಾನ್ ಲಿಸ್ಟ್ಗೆ ಒಳಗಾಗ್ತಾ ಇದ್ದಾವೆ. ಆಹಾರ ವಸ್ತುಗಳು ಇರಬಹುದು, ಅದು ಕಾಟನ್ ಕ್ಯಾಂಡಿ ಇರಬಹುದು ಅಥವಾ ಕಬಾಬ್, ಗೋಬಿ ಮಂಚೂರಿ ಇವೆಲ್ಲವೂ ಆಯ್ತು. ಈಗ ಆರೋಗ್ಯ ಇಲಾಖೆ ಚಿತ್ತ ಕಾಸ್ಮೆಟಿಕ್ಸ್ ನತ್ತ ನೆಟ್ಟಿದೆ. ಲಿಪ್ಸ್ಟಿಕ್ ಆಯ್ತು, ಈಗ ಮೆಹಂದಿಯ ಸರದಿ. ಬ್ಯಾನ್ ಬಿಸಿ ಮೆಹಂದಿಗೂ ತಟ್ತಾ ಇದೆ. ಟ್ಯಾಟೂ ಲಿಪ್ಸ್ಟಿಕ್ ಆಯಿತು, ಇದೀಗ ಮೆಹಂದಿ ಸರದಿ. ಮೆಹಂದಿಯಲ್ಲೂ ಅಪಾಯಕಾರಿ ಅಂಶ ಇರುವ ಆತಂಕ. ಟ್ಯಾಟೂ ಹಾಕಿಸ್ಕೊಂಡ್ರೆ ಡೇಂಜರ್ ಅಂತಿದ್ದ ಜನ ಈಗ ಮೆಹಂದಿ ನೋಡಿ ಭಯ ಪಡುವ ಪರಿಸ್ಥಿತಿ ಬಂದಿದೆ. ಲಿಪ್ಸ್ಟಿಕ್, ಟ್ಯಾಟೂ ನಂತರ ಇದೀಗ ಮೆಹಂದಿಗೂ ಕಡಿವಾಣ ಹಾಕುವ ಆಲೋಚನೆಯಲ್ಲಿದೆ ಆರೋಗ್ಯ ಇಲಾಖೆ. ಮಾರುಕಟ್ಟೆಯಲ್ಲಿ ಮಾರಾಟವಾಗ್ತಾ ಇರೋ ಕಳಪೆ ಗುಣಮಟ್ಟದ ಮೆಹಂದಿಯಿಂದ ಆರೋಗ್ಯ ಸಮಸ್ಯೆ ಉದ್ಭವಿಸುತ್ತಿದೆ. ಮುಖ್ಯವಾಗಿ ಚರ್ಮದ ರೋಗ ಕಾಣಿಸಿಕೊಳ್ತಾ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಮೆಹಂದಿ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಟೆಸ್ಟಿಂಗ್ಗೆ ಒಳಪಡಿಸಿದೆ. ಬ್ರ್ಯಾಂಡ್ ಹೆಸರಿನಲ್ಲಿ ಕಳಪೆ ಪೌಡರ್ ಸಪ್ಲೈ. ಕೇಂದ್ರಕ್ಕೆ ಪತ್ರ ಬರೆದ ಆರೋಗ್ಯ ಇಲಾಖೆ. ಬ್ರ್ಯಾಂಡ್ ಹೆಸರಲ್ಲಿ ಕಳಪೆ ಮೇಕಪ್ ಐಟಂಗಳು ಮಾರಾಟವಾಗ್ತಾ ಇದೆ. ದೀರ್ಘಕಾಲದ ಕಳಪೆ ಮೇಕಪ್ ಐಟಂಗಳನ್ನು ಬಳಸೋದ್ರಿಂದ ಸ್ಕಿನ್ ಕ್ಯಾನ್ಸರ್ ಬರೋ ಭೀತಿ ಕೂಡ ಇದೆ. ಹೀಗಾಗಿ ಕಳಪೆ ಪೌಡರ್, ಐ ಲೈನರ್, ಕಾಜಲ್ಗಳನ್ನ ಸ್ಯಾಂಪಲ್ಗಳನ್ನ ಟೆಸ್ಟ್ಗೆ ಕಳುಹಿಸಲಾಗಿದೆ. ರಾಜ್ಯದ ಕಲ್ಲಂಗಡಿ ಹಣ್ಣು ಸೇಫ್. ಆಹಾರ ಇಲಾಖೆ ಆಯುಕ್ತರ ಸ್ಪಷ್ಟನೆ. ಇದೆಲ್ಲದರ ಮಧ್ಯೆ ರಾಜ್ಯದಲ್ಲಿ ಬೆಳೆದು ಮಾರಾಟವಾಗ್ತಾ ಇರೋ ಕಲ್ಲಂಗಡಿ ಹಣ್ಣು ಸೇಫ್ ಎನ್ನಲಾಗಿದೆ. ಈ ಸ್ಪಷ್ಟನೆಯನ್ನ ಖುದ್ದು ಆಹಾರ ಮತ್ತು ಸುರಕ್ಷತಾ ಇಲಾಖೆ ಆಯುಕ್ತರು ನೀಡಿದ್ದಾರೆ. ಸ್ಟೇಟ್ ಅಲ್ಲೆಲ್ಲ ಇದಾಗಿಲ್ಲ, ಅದು ಯಾವ್ದೋ ಬೇರೆ ಸ್ಟೇಟ್ ಅಲ್ಲಿ ಅದೊಂದು ವಿಡಿಯೋ ಇಟ್ಕೊಂಡು ನಮ್ ಸ್ಟೇಟ್ ಎಲ್ಲ ಹಂಗ ಆಗ್ತಿದೆ ಅಂತ ಹೇಳಿದಾರೆ. ನಮ್ ಸ್ಟೇಟ್ ತಿರ್ಗಾ ಈಗ ನೆನ್ನೆ ತೆಗಿಸಿದ್ದೀನಿ. ಲಾಸ್ಟ್ 3 months ಬ್ಯಾಕ್ 4 months ಬ್ಯಾಕ್ ಮಾಡಿಸಿದ್ದೆ, ಅವಾಗೇನು ಬಂದಿರಲಿಲ್ಲ. ಈಗ ತಿರ್ಗಾ ನೆನ್ನೆ ತೆಗಿಸಕ್ ಹೇಳಿದ್ದೀನಿ, ಅದೊಂದು ತೆಗಿಸಿ ಮಾಡ್ತೀವಿ. ಯಾಕಂದ್ರೆ ಅದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅದು ವಿಡಿಯೋ ಬಹಳ ಓಡಾಡ್ತಿದ್ದಲ್ಲ, ಇಂಜೆಕ್ಟ್ ಮಾಡೋದು ಅದು ಬೇರೆ ಸ್ಟೇಟ್, ಅದು ನಮ್ದಲ್ಲ. ಒಟ್ನಲ್ಲಿ ಬ್ಯಾನ್ ಬಿಸಿಯ ಮತ್ತೆ ಏನ್ ತಿನ್ನೋದು ಏನ್ ಬಿಡೋದು ಅಂತಿರೋ ಜನ ಸದ್ಯ ಯಾವ ಕಾಸ್ಮೆಟಿಕ್ ಬಳಸೋದು ಅನ್ನೋ ಕನ್ಫ್ಯೂಷನ್ಗೂ ಸಿಲುಕಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಬ್ಯಾನ್ ಬಿಸಿ ಜೋರಾಗಿದೆ. ಕಳಪೆ ಗುಣಮಟ್ಟದ ವಸ್ತುಗಳು ದಿನೇ ದಿನೇ ಬ್ಯಾನ್ ಲಿಸ್ಟ್ಗೆ ಒಳಗಾಗ್ತಾ ಇದ್ದಾವೆ. ಆಹಾರ ವಸ್ತುಗಳು ಇರಬಹುದು, ಅದು ಕಾಟನ್ ಕ್ಯಾಂಡಿ ಇರಬಹುದು ಅಥವಾ ಕಬಾಬ್, ಗೋಬಿ ಮಂಚೂರಿ ಇವೆಲ್ಲವೂ ಆಯ್ತು. ಈಗ ಆರೋಗ್ಯ ಇಲಾಖೆ ಚಿತ್ತ ಕಾಸ್ಮೆಟಿಕ್ಸ್ ನತ್ತ ನೆಟ್ಟಿದೆ. ಲಿಪ್ಸ್ಟಿಕ್ ಆಯ್ತು, ಈಗ ಮೆಹಂದಿಯ ಸರದಿ. ಬ್ಯಾನ್ ಬಿಸಿ ಮೆಹಂದಿಗೂ ತಟ್ತಾ ಇದೆ.
ಟ್ಯಾಟೂ ಲಿಪ್ಸ್ಟಿಕ್ ಆಯಿತು, ಇದೀಗ ಮೆಹಂದಿ ಸರದಿ. ಮೆಹಂದಿಯಲ್ಲೂ ಅಪಾಯಕಾರಿ ಅಂಶ ಇರುವ ಆತಂಕ. ಟ್ಯಾಟೂ ಹಾಕಿಸ್ಕೊಂಡ್ರೆ ಡೇಂಜರ್ ಅಂತಿದ್ದ ಜನ ಈಗ ಮೆಹಂದಿ ನೋಡಿ ಭಯ ಪಡುವ ಪರಿಸ್ಥಿತಿ ಬಂದಿದೆ. ಲಿಪ್ಸ್ಟಿಕ್, ಟ್ಯಾಟೂ ನಂತರ ಇದೀಗ ಮೆಹಂದಿಗೂ ಕಡಿವಾಣ ಹಾಕುವ ಆಲೋಚನೆಯಲ್ಲಿದೆ ಆರೋಗ್ಯ ಇಲಾಖೆ. ಮಾರುಕಟ್ಟೆಯಲ್ಲಿ ಮಾರಾಟವಾಗ್ತಾ ಇರೋ ಕಳಪೆ ಗುಣಮಟ್ಟದ ಮೆಹಂದಿಯಿಂದ ಆರೋಗ್ಯ ಸಮಸ್ಯೆ ಉದ್ಭವಿಸುತ್ತಿದೆ. ಮುಖ್ಯವಾಗಿ ಚರ್ಮದ ರೋಗ ಕಾಣಿಸಿಕೊಳ್ತಾ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಮೆಹಂದಿ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಟೆಸ್ಟಿಂಗ್ಗೆ ಒಳಪಡಿಸಿದೆ. ಬ್ರ್ಯಾಂಡ್ ಹೆಸರಿನಲ್ಲಿ ಕಳಪೆ ಪೌಡರ್ ಸಪ್ಲೈ. ಕೇಂದ್ರಕ್ಕೆ ಪತ್ರ ಬರೆದ ಆರೋಗ್ಯ ಇಲಾಖೆ. ಬ್ರ್ಯಾಂಡ್ ಹೆಸರಲ್ಲಿ ಕಳಪೆ ಮೇಕಪ್ ಐಟಂಗಳು ಮಾರಾಟವಾಗ್ತಾ ಇದೆ. ದೀರ್ಘಕಾಲದ ಕಳಪೆ ಮೇಕಪ್ ಐಟಂಗಳನ್ನು ಬಳಸೋದ್ರಿಂದ ಸ್ಕಿನ್ ಕ್ಯಾನ್ಸರ್ ಬರೋ ಭೀತಿ ಕೂಡ ಇದೆ. ಹೀಗಾಗಿ ಕಳಪೆ ಪೌಡರ್, ಐ ಲೈನರ್, ಕಾಜಲ್ಗಳನ್ನ ಸ್ಯಾಂಪಲ್ಗಳನ್ನ ಟೆಸ್ಟ್ಗೆ ಕಳುಹಿಸಲಾಗಿದೆ. ರಾಜ್ಯದ ಕಲ್ಲಂಗಡಿ ಹಣ್ಣು ಸೇಫ್. ಆಹಾರ ಇಲಾಖೆ ಆಯುಕ್ತರ ಸ್ಪಷ್ಟನೆ. ಇದೆಲ್ಲದರ ಮಧ್ಯೆ ರಾಜ್ಯದಲ್ಲಿ ಬೆಳೆದು ಮಾರಾಟವಾಗ್ತಾ ಇರೋ ಕಲ್ಲಂಗಡಿ ಹಣ್ಣು ಸೇಫ್ ಎನ್ನಲಾಗಿದೆ. ಈ ಸ್ಪಷ್ಟನೆಯನ್ನ ಖುದ್ದು ಆಹಾರ ಮತ್ತು ಸುರಕ್ಷತಾ ಇಲಾಖೆ ಆಯುಕ್ತರು ನೀಡಿದ್ದಾರೆ. ಸ್ಟೇಟ್ ಅಲ್ಲೆಲ್ಲ ಇದಾಗಿಲ್ಲ, ಅದು ಯಾವ್ದೋ ಬೇರೆ ಸ್ಟೇಟ್ ಅಲ್ಲಿ ಅದೊಂದು ವಿಡಿಯೋ ಇಟ್ಕೊಂಡು ನಮ್ ಸ್ಟೇಟ್ ಎಲ್ಲ ಹಂಗಾಗ್ತಿದೆ ಅಂತ ಹೇಳಿದಾರೆ. ನಮ್ ಸ್ಟೇಟ್ ತಿರ್ಗಾ ಈಗ ನೆನ್ನೆ ತೆಗಿಸಿದ್ದೀನಿ. ಲಾಸ್ಟ್ 3 months ಬ್ಯಾಕ್ 4 months ಬ್ಯಾಕ್ ಮಾಡಿಸಿದ್ದೆ, ಅವಾಗೇನು ಬಂದಿರಲಿಲ್ಲ. ಈಗ ತಿರ್ಗಾ ನೆನ್ನೆ ತೆಗಿಸಕ್ ಹೇಳಿದ್ದೀನಿ, ಅದೊಂದು ತೆಗಿಸಿ ಮಾಡ್ತೀವಿ. ಯಾಕಂದ್ರೆ ಅದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅದು ವಿಡಿಯೋ ಬಹಳ ಓಡಾಡ್ತಿದ್ದಲ್ಲ, ಇಂಜೆಕ್ಟ್ ಮಾಡೋದು ಅದು ಬೇರೆ ಸ್ಟೇಟ್, ಅದು ನಮ್ದಲ್ಲ. ಒಟ್ನಲ್ಲಿ ಬ್ಯಾನ್ ಬಿಸಿಯ ಮತ್ತೆ ಏನ್ ತಿನ್ನೋದು ಏನ್ ಬಿಡೋದು ಅಂತಿರೋ ಜನ ಸದ್ಯ ಯಾವ ಕಾಸ್ಮೆಟಿಕ್ ಬಳಸೋದು ಅನ್ನೋ ಕನ್ಫ್ಯೂಷನ್ಗೂ ಸಿಲುಕಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಬ್ಯಾನ್ ಬಿಸಿ ಜೋರಾಗಿದೆ. ಕಳಪೆ ಗುಣಮಟ್ಟದ ವಸ್ತುಗಳು ದಿನೇ ದಿನೇ ಬ್ಯಾನ್ ಲಿಸ್ಟ್ಗೆ ಒಳಗಾಗ್ತಾ ಇದ್ದಾವೆ. ಆಹಾರ ವಸ್ತುಗಳು ಇರಬಹುದು, ಅದು ಕಾಟನ್ ಕ್ಯಾಂಡಿ ಇರಬಹುದು, ಅಥವಾ ಕಬಾಬ್, ಗೋಬಿ ಮಂಚೂರಿ, ಇವೆಲ್ಲವೂ ಆಯ್ತು. ಈಗ ಆರೋಗ್ಯ ಇಲಾಖೆ ಚಿತ್ತ ಕಾಸ್ಮೆಟಿಕ್ಸ್ ನತ್ತ ನೆಟ್ಟಿದೆ. ಲಿಪ್ಸ್ಟಿಕ್ ಆಯ್ತು, ಈಗ ಮೆಹಂದಿಯ ಸರದಿ. ಬ್ಯಾನ್ ಬಿಸಿ ಮೆಹಂದಿಗೂ ತಟ್ತಾ ಇದೆ. ಟ್ಯಾಟೂ ಲಿಪ್ಸ್ಟಿಕ್ ಆಯಿತು, ಇದೀಗ ಮೆಹಂದಿ ಸರದಿ. ಮೆಹಂದಿಯಲ್ಲೂ ಅಪಾಯಕಾರಿ ಅಂಶ ಇರುವ ಆತಂಕ. ಟ್ಯಾಟೂ ಹಾಕಿಸ್ಕೊಂಡ್ರೆ ಡೇಂಜರ್ ಅಂತಿದ್ದ ಜನ ಈಗ ಮೆಹಂದಿ ನೋಡಿ ಭಯ ಪಡುವ ಪರಿಸ್ಥಿತಿ ಬಂದಿದೆ. ಲಿಪ್ಸ್ಟಿಕ್, ಟ್ಯಾಟೂ ನಂತರ ಇದೀಗ ಮೆಹಂದಿಗೂ ಕಡಿವಾಣ ಹಾಕುವ ಆಲೋಚನೆಯಲ್ಲಿದೆ ಆರೋಗ್ಯ ಇಲಾಖೆ. ಮಾರುಕಟ್ಟೆಯಲ್ಲಿ ಮಾರಾಟವಾಗ್ತಾ ಇರೋ ಕಳಪೆ ಗುಣಮಟ್ಟದ ಮೆಹಂದಿಯಿಂದ ಆರೋಗ್ಯ ಸಮಸ್ಯೆ ಉದ್ಭವಿಸುತ್ತಿದೆ. ಮುಖ್ಯವಾಗಿ ಚರ್ಮದ ರೋಗ ಕಾಣಿಸಿಕೊಳ್ತಾ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಮೆಹಂದಿ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಟೆಸ್ಟಿಂಗ್ಗೆ ಒಳಪಡಿಸಿದೆ. ಬ್ರ್ಯಾಂಡ್ ಹೆಸರಿನಲ್ಲಿ ಕಳಪೆ ಪೌಡರ್ ಸಪ್ಲೈ. ಕೇಂದ್ರಕ್ಕೆ ಪತ್ರ ಬರೆದ ಆರೋಗ್ಯ ಇಲಾಖೆ. ಬ್ರ್ಯಾಂಡ್ ಹೆಸರಲ್ಲಿ ಕಳಪೆ ಮೇಕಪ್ ಐಟಂಗಳು ಮಾರಾಟವಾಗ್ತಾ ಇದೆ. ದೀರ್ಘಕಾಲದ ಕಳಪೆ ಮೇಕಪ್ ಐಟಂಗಳನ್ನು ಬಳಸೋದ್ರಿಂದ ಸ್ಕಿನ್ ಕ್ಯಾನ್ಸರ್ ಬರೋ ಭೀತಿ ಕೂಡ ಇದೆ. ಹೀಗಾಗಿ ಕಳಪೆ ಪೌಡರ್, ಐ ಲೈನರ್, ಕಾಜಲ್ಗಳನ್ನ ಸ್ಯಾಂಪಲ್ಗಳನ್ನ ಟೆಸ್ಟ್ಗೆ ಕಳುಹಿಸಲಾಗಿದೆ. ರಾಜ್ಯದ ಕಲ್ಲಂಗಡಿ ಹಣ್ಣು ಸೇಫ್. ಆಹಾರ ಇಲಾಖೆ ಆಯುಕ್ತರ ಸ್ಪಷ್ಟನೆ. ಇದೆಲ್ಲದರ ಮಧ್ಯೆ ರಾಜ್ಯದಲ್ಲಿ ಬೆಳೆದು ಮಾರಾಟವಾಗ್ತಾ ಇರೋ ಕಲ್ಲಂಗಡಿ ಹಣ್ಣು ಸೇಫ್ ಎನ್ನಲಾಗಿದೆ. ಈ ಸ್ಪಷ್ಟನೆಯನ್ನ ಖುದ್ದು ಆಹಾರ ಮತ್ತು ಸುರಕ್ಷತಾ ಇಲಾಖೆ ಆಯುಕ್ತರು ನೀಡಿದ್ದಾರೆ. ಸ್ಟೇಟ್ ಅಲ್ಲೆಲ್ಲ ಇದಾಗಿಲ್ಲ, ಅದು ಯಾವ್ದೋ ಬೇರೆ ಸ್ಟೇಟ್ ಅಲ್ಲಿ ಅದೊಂದು ವಿಡಿಯೋ ಇಟ್ಕೊಂಡು ನಮ್ ಸ್ಟೇಟ್ ಎಲ್ಲ ಹಂಗಾಗ್ತಿದೆ ಅಂತ ಹೇಳಿದಾರೆ. ನಮ್ ಸ್ಟೇಟ್ ತಿರ್ಗಾ ಈಗ ನೆನ್ನೆ ತೆಗಿಸಿದ್ದೀನಿ. ಲಾಸ್ಟ್ 3 months ಬ್ಯಾಕ್ 4 months ಬ್ಯಾಕ್ ಮಾಡಿಸಿದ್ದೆ, ಅವಾಗೇನು ಬಂದಿರಲಿಲ್ಲ. ಈಗ ತಿರ್ಗಾ ನೆನ್ನೆ ತೆಗಿಸಕ್ ಹೇಳಿದ್ದೀನಿ, ಅದೊಂದು ತೆಗಿಸಿ ಮಾಡ್ತೀವಿ. ಯಾಕಂದ್ರೆ ಅದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅದು ವಿಡಿಯೋ ಬಹಳ ಓಡಾಡ್ತಿದ್ದಲ್ಲ, ಇಂಜೆಕ್ಟ್ ಮಾಡೋದು ಅದು ಬೇರೆ ಸ್ಟೇಟ್, ಅದು ನಮ್ದಲ್ಲ. ಒಟ್ನಲ್ಲಿ ಬ್ಯಾನ್ ಬಿಸಿಯ ಮತ್ತೆ ಏನ್ ತಿನ್ನೋದು ಏನ್ ಬಿಡೋದು ಅಂತಿರೋ ಜನ ಸದ್ಯ ಯಾವ ಕಾಸ್ಮೆಟಿಕ್ ಬಳಸೋದು ಅನ್ನೋ ಕನ್ಫ್ಯೂಷನ್ಗೂ ಸಿಲುಕಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಬ್ಯಾನ್ ಬಿಸಿ ಜೋರಾಗಿದೆ. ಕಳಪೆ ಗುಣಮಟ್ಟದ ವಸ್ತುಗಳು ದಿನೇ ದಿನೇ ಬ್ಯಾನ್ ಲಿಸ್ಟ್ಗೆ ಒಳಗಾಗ್ತಾ ಇದ್ದಾವೆ. ಆಹಾರ ವಸ್ತುಗಳು ಇರಬಹುದು, ಅದು ಕಾಟನ್ ಕ್ಯಾಂಡಿ ಇರಬಹುದು, ಅಥವಾ ಕಬಾಬ್, ಗೋಬಿ ಮಂಚೂರಿ, ಇವೆಲ್ಲವೂ ಆಯ್ತು. ಈಗ ಆರೋಗ್ಯ ಇಲಾಖೆ ಚಿತ್ತ ಕಾಸ್ಮೆಟಿಕ್ಸ್ ನತ್ತ ನೆಟ್ಟಿದೆ. ಲಿಪ್ಸ್ಟಿಕ್ ಆಯ್ತು, ಈಗ ಮೆಹಂದಿಯ ಸರದಿ. ಬ್ಯಾನ್ ಬಿಸಿ ಮೆಹಂದಿಗೂ ತಟ್ತಾ ಇದೆ. ಟ್ಯಾಟೂ ಲಿಪ್ಸ್ಟಿಕ್ ಆಯಿತು, ಇದೀಗ ಮೆಹಂದಿ ಸರದಿ. ಮೆಹಂದಿಯಲ್ಲೂ ಅಪಾಯಕಾರಿ ಅಂಶ ಇರುವ ಆತಂಕ. ಟ್ಯಾಟೂ ಹಾಕಿಸ್ಕೊಂಡ್ರೆ ಡೇಂಜರ್ ಅಂತಿದ್ದ ಜನ ಈಗ ಮೆಹಂದಿ ನೋಡಿ ಭಯ ಪಡುವ ಪರಿಸ್ಥಿತಿ ಬಂದಿದೆ. ಲಿಪ್ಸ್ಟಿಕ್, ಟ್ಯಾಟೂ ನಂತರ ಇದೀಗ ಮೆಹಂದಿಗೂ ಕಡಿವಾಣ ಹಾಕುವ ಆಲೋಚನೆಯಲ್ಲಿದೆ ಆರೋಗ್ಯ ಇಲಾಖೆ. ಮಾರುಕಟ್ಟೆಯಲ್ಲಿ ಮಾರಾಟವಾಗ್ತಾ ಇರೋ ಕಳಪೆ ಗುಣಮಟ್ಟದ ಮೆಹಂದಿಯಿಂದ ಆರೋಗ್ಯ ಸಮಸ್ಯೆ ಉದ್ಭವಿಸುತ್ತಿದೆ. ಮುಖ್ಯವಾಗಿ ಚರ್ಮದ ರೋಗ ಕಾಣಿಸಿಕೊಳ್ತಾ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಮೆಹಂದಿ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಟೆಸ್ಟಿಂಗ್ಗೆ ಒಳಪಡಿಸಿದೆ.
ಬ್ರ್ಯಾಂಡ್ ಹೆಸರಿನಲ್ಲಿ ಕಳಪೆ ಪೌಡರ್ ಸಪ್ಲೈ. ಕೇಂದ್ರಕ್ಕೆ ಪತ್ರ ಬರೆದ ಆರೋಗ್ಯ ಇಲಾಖೆ. ಬ್ರ್ಯಾಂಡ್ ಹೆಸರಲ್ಲಿ ಕಳಪೆ ಮೇಕಪ್ ಐಟಂಗಳು ಮಾರಾಟವಾಗ್ತಾ ಇದೆ. ದೀರ್ಘಕಾಲದ ಕಳಪೆ ಮೇಕಪ್ ಐಟಂಗಳನ್ನ ಬಳಸೋದ್ರಿಂದ ಸ್ಕಿನ್ ಕ್ಯಾನ್ಸರ್ ಬರೋ ಭೀತಿ ಕೂಡ ಇದೆ. ಹೀಗಾಗಿ ಕಳಪೆ ಪೌಡರ್, ಐ ಲೈನರ್, ಕಾಜಲ್ಗಳನ್ನ ಸ್ಯಾಂಪಲ್ಗಳನ್ನ ಟೆಸ್ಟ್ಗೆ ಕಳುಹಿಸಲಾಗಿದೆ. ರಾಜ್ಯದ ಕಲ್ಲಂಗಡಿ ಹಣ್ಣು ಸೇಫ್. ಆಹಾರ ಇಲಾಖೆ ಆಯುಕ್ತರ ಸ್ಪಷ್ಟನೆ. ಇದೆಲ್ಲದರ ಮಧ್ಯೆ ರಾಜ್ಯದಲ್ಲಿ ಬೆಳೆದು ಮಾರಾಟವಾಗ್ತಾ ಇರೋ ಕಲ್ಲಂಗಡಿ ಹಣ್ಣು ಸೇಫ್ ಎನ್ನಲಾಗಿದೆ. ಈ ಸ್ಪಷ್ಟನೆಯನ್ನ ಖುದ್ದು ಆಹಾರ ಮತ್ತು ಸುರಕ್ಷತಾ ಇಲಾಖೆ ಆಯುಕ್ತರು ನೀಡಿದ್ದಾರೆ. ಸ್ಟೇಟ್ ಅಲ್ಲೆಲ್ಲ ಇದಾಗಿಲ್ಲ, ಅದು ಯಾವ್ದೋ ಬೇರೆ ಸ್ಟೇಟ್ ಅಲ್ಲಿ ಅದೊಂದು ವಿಡಿಯೋ ಇಟ್ಕೊಂಡು ನಮ್ ಸ್ಟೇಟ್ ಎಲ್ಲ ಹಂಗ ಆಗ್ತಿದೆ ಅಂತ ಹೇಳಿದಾರೆ. ನಮ್ ಸ್ಟೇಟ್ ತಿರ್ಗಾ ಈಗ ನೆನ್ನೆ ತೆಗಿಸಿದ್ದೀನಿ. ಲಾಸ್ಟ್ 3 months ಬ್ಯಾಕ್ 4 months ಬ್ಯಾಕ್ ಮಾಡಿಸಿದ್ದೆ, ಅವಾಗೇನು ಬಂದಿರಲಿಲ್ಲ. ಈಗ ತಿರ್ಗಾ ನೆನ್ನೆ ತೆಗಿಸಕ್ ಹೇಳಿದ್ದೀನಿ, ಅದೊಂದು ತೆಗಿಸಿ ಮಾಡ್ತೀವಿ. ಯಾಕಂದ್ರೆ ಅದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅದು ವಿಡಿಯೋ ಬಹಳ ಓಡಾಡ್ತಿದ್ದಲ್ಲ, ಇಂಜೆಕ್ಟ್ ಮಾಡೋದು ಅದು ಬೇರೆ ಸ್ಟೇಟ್, ಅದು ನಮ್ದಲ್ಲ. ಒಟ್ನಲ್ಲಿ ಬ್ಯಾನ್ ಬಿಸಿಯ ಮತ್ತೆ ಏನ್ ತಿನ್ನೋದು ಏನ್ ಬಿಡೋದು ಅಂತಿರೋ ಜನ ಸದ್ಯ ಯಾವ ಕಾಸ್ಮೆಟಿಕ್ ಬಳಸೋದು ಅನ್ನೋ ಕನ್ಫ್ಯೂಷನ್ಗೂ ಸಿಲುಕಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.